ಅತ್ಯಾಚಾರ ಆರೋಪವನ್ನ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದಂತಹ ಮಡೆನೂರ್ ಮನು ರಿಲೀಸ್ ಆಗಿದ್ದಾನೆ. ರಿಲೀಸ್ ಆದ ನಂತರ ತನ್ನ ವಿರುದ್ಧ ಕೇಳಿ ಬಂದಿರುವಂತಹ ಎಲ್ಲ ಆರೋಪಗಳು ಜೊತೆಗೆ ವೈರಲ್ ಆದಂತಹ ಆ ಆಡಿಯೋದ ಬಗ್ಗೆ ಈತ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಏನೆಲ್ಲ ಹೇಳ್ದ ಆತ ಬನ್ನಿ ಕೇಳೋಣ. ಪರಪ್ಪನ ಅಗ್ರಹಾರದಿಂದ ಮಡೆನೂರು ಮನು ರಿಲೀಸ್. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಆರೋಪ. ಸಹ ಕಲಾವಿದೆ ಮಾಡಿದ ಅತ್ಯಾಚಾರದ ಆರೋಪ ಮಡೆನೂರು ಮನು ಬಾಳಲ್ಲಿ ಕೋಲಾಹಲ ಎಬ್ಬಿಸಿತ್ತು. ನಾಯಕ ನಟನಾಗಿದ್ದ ಸಿನಿಮಾದ ರಿಲೀಸ್ಗೂ ಮುನ್ನವೇ ಜೈಲು ಸೇರಿದ್ದ. ಕೊನೆಗೂ ಮಡೆನೂರು ಮನು ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಡೆನೂರು ಮನುಗೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಿದೆ. ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾನೆ. ಮನು ಜೈಲಿನಲ್ಲಿದ್ದ ವೇಳೆ ಸದ್ದು ಮಾಡಿದ್ದ ಆಡಿಯೋದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಬಗ್ಗೆ ಮಾತನಾಡಿದ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾನೆ. 50,000 ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ. ನಂದು ಅಲ್ಲವೇ ಅಲ್ಲ ಸರ್, ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ. ಒಂದು ಟೈಮ್ ಬರುತ್ತದೆ ಏನಾಗಿದೆ, ಏನ್ ಮಾಡಿದ್ದಾರೆ ಅಂತ. ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕ ಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟ್ ಅಲ್ಲಿ ಇದ್ದವನು. ಇದು ಹೆಂಗಾಯ್ತು, ಏನ್ ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯ್ತು. ಅದನ್ನ ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು. ಶಿವಣ್ಣ ಮನೆಗೆ ಹೋಗಿ ಸತ್ಯ ವಿವರಿಸಿ ಕ್ಷಮೆ ಕೇಳ್ತೇನೆ. ಈಗ ನೀವು ಶಿವಣ್ಣವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗ್ಲೇಬೇಕು ಸರ್. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ. ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವಾ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಬರುತ್ತೆ. ದುಡ್ಡಿದ್ರೆ ಇದು ನಂದಲ್ಲ ಆಡಿಯೋ ಅಂದ್ರೆ ನಂಬ್ಬಿಡ್ತೀರಾ? ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗ್ಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನಕ್ಷತ್ರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನ್ ಮಾಡಿದ್ದಾರೆ, ಏನ್ ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಸಂಚಿನ ಹಿಂದೆ 4-5 ಜನ ಇದ್ದಾರೆ ಸರ್. ಇದ್ದಾರೆ ಸರ್, ಒಂದು 3-4-5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. ನಾವು ಒಂದ್ಸತಿ ತುಣದ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಳಕ್ ಹೋಗ್ಬೇಕು ಹೊರತು ಮತ್ತೆ ನಾವು ಅವ್ರ ಹೆಸರು ಹೇಳೋದು, ಮತ್ತೆ ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತೆ ಒಟ್ಟಾರೆ ಷರತ್ತುಬದ್ಧ ಜಾಮೀನು ಪಡೆದಿರುವ ಮಡೆನೂರು ಮನು ಸದ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ರಿಲೀಸ್ ಆಗ್ತಿದ್ದಂತೆ ಹಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಪೊಲೀಸರು ಈಗಾಗಲೇ ಕೇಸ್ ಬಹುತೇಕ ತನಿಖೆಯನ್ನ ಮುಗಿಸಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಮುಂದೆ ಈ ಕೇಸ್ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅತ್ಯಾಚಾರ ಆರೋಪವನ್ನ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದಂತಹ ಮಡೆನೂರ್ ಮನು ರಿಲೀಸ್ ಆಗಿದ್ದಾನೆ. ರಿಲೀಸ್ ಆದ ನಂತರ ತನ್ನ ವಿರುದ್ಧ ಕೇಳಿ ಬಂದಿರುವಂತಹ ಎಲ್ಲ ಆರೋಪಗಳು ಜೊತೆಗೆ ವೈರಲ್ ಆದಂತಹ ಆ ಆಡಿಯೋದ ಬಗ್ಗೆ ಈತ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಏನೆಲ್ಲ ಹೇಳ್ದ ಆತ ಬನ್ನಿ ಕೇಳೋಣ. ಪರಪ್ಪನ ಅಗ್ರಹಾರದಿಂದ ಮಡೆನೂರು ಮನು ರಿಲೀಸ್. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಆರೋಪ. ಸಹ ಕಲಾವಿದೆ ಮಾಡಿದ ಅತ್ಯಾಚಾರದ ಆರೋಪ ಮಡೆನೂರು ಮನು ಬಾಳಲ್ಲಿ ಕೋಲಾಹಲ ಎಬ್ಬಿಸಿತ್ತು. ನಾಯಕ ನಟನಾಗಿದ್ದ ಸಿನಿಮಾದ ರಿಲೀಸ್ಗೂ ಮುನ್ನವೇ ಜೈಲು ಸೇರಿದ್ದ. ಕೊನೆಗೂ ಮಡೆನೂರು ಮನು ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಡೆನೂರು ಮನುಗೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಿದೆ. ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾನೆ. ಮನು ಜೈಲಿನಲ್ಲಿದ್ದ ವೇಳೆ ಸದ್ದು ಮಾಡಿದ್ದ ಆಡಿಯೋದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಬಗ್ಗೆ ಮಾತನಾಡಿದ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾನೆ. 50,000 ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ. ನಂದು ಅಲ್ಲವೇ ಅಲ್ಲ ಸರ್, ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ. ಒಂದು ಟೈಮ್ ಬರುತ್ತದೆ ಏನಾಗಿದೆ, ಏನ್ ಮಾಡಿದ್ದಾರೆ ಅಂತ. ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕ ಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟ್ ಅಲ್ಲಿ ಇದ್ದವನು. ಇದು ಹೆಂಗಾಯ್ತು, ಏನ್ ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯ್ತು. ಅದನ್ನ ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು. ಶಿವಣ್ಣ ಮನೆಗೆ ಹೋಗಿ ಸತ್ಯ ವಿವರಿಸಿ ಕ್ಷಮೆ ಕೇಳ್ತೇನೆ. ಈಗ ನೀವು ಶಿವಣ್ಣವ್ರನ್ನ ಭೇಟಿ ಆಗ್ತೀರಾ?
ಭೇಟಿ ಆಗ್ಲೇಬೇಕು ಸರ್. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ. ಈಗ ಚಿಕ್ಕವರು ದೊಡ್ಡವರು ಅಂತ ಬರಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವಾ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ರೆ ಇದು ನಂದಲ್ಲ ಆಡಿಯೋ ಅಂದ್ರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗ್ಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನೆಶೆ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನ್ ಮಾಡಿದ್ದಾರೆ ಏನ್ ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಸಂಚಿನ ಹಿಂದೆ 4-5 ಜನ ಇದ್ದಾರೆ ಸರ್. ಇದ್ದಾರೆ ಸರ್, ಒಂದು 3-4-5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. ನಾವು ಒಂದ್ಸತಿ ತುಣಿದ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಳಕ್ ಹೋಗ್ಬೇಕು ಹೊರತು ಮತ್ತೆ ನಾವು ಅವ್ರ ಹೆಸರು ಹೇಳೋದು, ಮತ್ತೆ ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತೆ ಒಟ್ಟಾರೆ ಷರತ್ತುಬದ್ಧ ಜಾಮೀನು ಪಡೆದಿರುವ ಮಡೆನೂರು ಮನು ಸದ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ರಿಲೀಸ್ ಆಗ್ತಿದ್ದಂತೆ ಹಲವು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಪೊಲೀಸರು ಈಗಾಗಲೇ ಕೇಸ್ ಬಹುತೇಕ ತನಿಖೆಯನ್ನ ಮುಗಿಸಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಮುಂದೆ ಈ ಕೇಸ್ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅತ್ಯಾಚಾರ ಆರೋಪವನ್ನ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದಂತಹ ಮಡೆನೂರ್ ಮನು ರಿಲೀಸ್ ಆಗಿದ್ದಾನೆ. ರಿಲೀಸ್ ಆದ ನಂತರ ತನ್ನ ವಿರುದ್ಧ ಕೇಳಿ ಬಂದಿರುವಂತಹ ಎಲ್ಲ ಆರೋಪಗಳು ಜೊತೆಗೆ ವೈರಲ್ ಆದಂತಹ ಆ ಆಡಿಯೋದ ಬಗ್ಗೆ ಈತ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಏನೆಲ್ಲ ಹೇಳ್ದ ಆತ, ಬನ್ನಿ ಕೇಳಿ. ಪರಪ್ಪನ ಅಗ್ರಹಾರದಿಂದ ಮಡೆನೂರು ಮನು ರಿಲೀಸ್. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಆರೋಪ. ಸಹ ಕಲಾವಿದೆ ಮಾಡಿದ್ದ ಅತ್ಯಾಚಾರದ ಆರೋಪ ಮಡೆನೂರು ಮನು ಬಾಳಲ್ಲಿ ಕೋಲಾಹಲ ಎಬ್ಬಿಸಿತ್ತು. ನಾಯಕ ನಟನಾಗಿದ್ದ ಸಿನಿಮಾದ ರಿಲೀಸ್ಗೂ ಮುನ್ನವೇ ಜೈಲು ಸೇರಿದ್ದ. ಕೊನೆಗೂ ಮಡೆನೂರು ಮನು ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಡೆನೂರು ಮನುಗೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಿದೆ. ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾನೆ. ಮನು ಜೈಲಿನಲ್ಲಿದ್ದ ವೇಳೆ ಸದ್ದು ಮಾಡಿದ್ದ ಆಡಿಯೋದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಬಗ್ಗೆ ಮಾತನಾಡಿದ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. 50,000 ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ. ನಂದು ಅಲ್ಲವೇ ಅಲ್ಲ ಸರ್, ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ. ಒಂದು ಟೈಮ್ ಬರುತ್ತೆ ಏನಾಗಿದೆ ಏನ್ ಮಾಡಿದ್ದಾರೆ ಅಂತ. ಆಡಿಯೋ ಕ್ರಾಪ್ ಮಾಡಿ, ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನುದೇ ಅಂತ. ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕೊಬನ್ನಿ ಸರ್. ಏನೋ ನಾನು ಯಾವುದೇ ಕಾರಣಕ್ಕೂ ಕೇಳಿ ನಾನು ಡಯಟಲ್ಲಿದ್ದವನು. ಇದು ಹೆಂಗಾಯ್ತು ಏನ್ ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ. ಒಂದು ಆಡಿಯೋ ರೆಡಿ ಮಾಡಿದ್ದೀನಿ, 50,000 ಆಯ್ತು. ಅದನ್ನ ಬಿಡಲ್ಲ ನಾನು, ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು. ಶಿವಣ್ಣ ಮನೆಗೆ ಹೋಗಿ ಸತ್ಯ ವಿವರಿಸಿ ಕ್ಷಮೆ ಕೇಳ್ತೇನೆ. ಶಿವಣ್ಣ ಅವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗ್ಲೇಬೇಕು ಸರ್. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ. ಈಗ ಚಿಕ್ಕವರು ದೊಡ್ಡವರು ಅಂತ ಬರಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವಾ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ರೆ ಇದು ನಂದಲ್ಲ ಆಡಿಯೋ ಅಂದ್ರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗ್ಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನೆಶೆ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನ್ ಮಾಡಿದ್ದಾರೆ ಏನ್ ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಸಂಚಿನ ಹಿಂದೆ 4-5 ಜನ ಇದ್ದಾರೆ ಸರ್. ಇದ್ದಾರೆ ಸರ್, ಒಂದು 3-4-5 ಜನ ಇದ್ದಾರೆ. ನಾವು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. ನಾವು ಒಂದ್ಸತಿ ತುಣಿದ ಮೇಲೆ ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಳಕ್ ಹೋಗ್ಬೇಕು ಹೊರತು ಮತ್ತೆ ನಾವು ಅವ್ರ ಹೆಸರು ಹೇಳೋದು, ಮತ್ತೆ ಅವ್ರು ರಿಯಾಕ್ಟ್ ಮಾಡೋದು, ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು, ನಾವೇನೋ ಒಂದು ಮಾಡೋದು, ಅದು ಮಾಡಬಾರ್ದು. ಮತ್ತೆ ಒಟ್ಟಾರೆ ಷರತ್ತುಬದ್ಧ ಜಾಮೀನು ಪಡೆದಿರುವ ಮಡೆನೂರು ಮನು ಸದ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ರಿಲೀಸ್ ಆಗ್ತಿದ್ದಂತೆ ಹಲವು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಪೊಲೀಸರು ಈಗಾಗಲೇ ಕೇಸ್ ಬಹುತೇಕ ತನಿಖೆಯನ್ನ ಮುಗಿಸಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಮುಂದೆ ಈ ಕೇಸ್ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.